ಆಗಲೇ ಸೆಪ್ಟೆಂಬರ್ ಬಂದ್ಬಿಟ್ಟಿದೆ, ಇನ್ನೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಡೂ ನಾಟ್ ವರಿ. ಬಿಕಾಸ್ ನೀವು ಈ ವಿಡಿಯೋ ನೋಡಿದೀರಾ ಅಂತ ಅಂದ್ರೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗ್ತೀವಿ. ವಿಲ್ ಗೆಟ್ ಕಿಕ್ ಸ್ಟಾರ್ಟ್ ಫಾರ್ ಯೋರ್ ಪ್ರಿಪ್ರೇಷನ್ ಅಂಡ್ ಇಟ್ ವಿಲ್ ಬಿ 10x ಮಚ್ ಬೆಟರ್ ದ್ಯಾನ್ ಪ್ರೀವಿಯಸ್. ನೀವೇನು ಸ್ಲೋ ಆಗಿ ಮುಂಚೆ ಈಗ ಪ್ರಿಪೇರ್ ಆಗ್ತಿದ್ರ ಅದಕ್ಕಿಂತ 10x ಜಾಸ್ತಿ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀರಾ ಮತ್ತೆ ನಿಮ್ಮ ಗೋಲ್ಸ್ ನೀವು ಅಚೀವ್ ಮಾಡ್ತೀರಾ. ಬಿಕಾಸ್ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು ದಟ್ ನೀವು ಇಷ್ಟು ಅವರ್ಸ್ ಓದ್ಬೇಕು, ಇಷ್ಟು ಕಂಪಲ್ಸರಿ ಓದ್ಬೇಕು, ಈ ತರ ಕಂಪಲ್ಸರಿ ಓದಿದ್ರೆ ಮಾತ್ರ ನಿಮಗೆ ಸೀಟ್ ಸಿಗುತ್ತೆ ಅಂತ ಹೇಳಿ ಸ್ಟ್ರೆಸ್ ಮಾಡಿ ಏನು ಹೇಳ್ತಾ ಇಲ್ಲ. ಇಲ್ಲಿ ನಾನು ಈ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ನಿಮ್ಮ ಹ್ಯಾಬಿಟ್ಸ್ ಯಾವ ರೀತಿ ಇರಬೇಕು ಪ್ರಿಪ್ರೇಷನ್ಗೆ, ಮತ್ತೆ ಮೆಥಡ್ ಯಾವ ರೀತಿ ಇರಬೇಕು ಓದೋಂಥದ್ದು, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಎಷ್ಟು ಅವರ್ಸ್ ಓದಿದ್ರು ಏನ್ ಇಂಪಾರ್ಟೆಂಟ್ ಆಗಲ್ಲ, ಯಾವ ರೀತಿ ಓದ್ತಿದ್ರೆ ಅದು ಮ್ಯಾಟರ್ ಆಗೋದು ಎಕ್ಸಾಮಿಗೆ. ಒಂದು ಟಾಪರಿಗೂ ನಾರ್ಮಲ್ ಸ್ಟೂಡೆಂಟಿಗೂ ಸೇಮ್ ಟೈಮ್ ಕೊಡ್ತಾ ಇರ್ತಾರೆ ಓದ್ಲಿಕ್ಕೆ. ಬಟ್ ಯಾಕೆ ಅವರು ಟಾಪರ್ ಆಗಿರ್ತಾರೆ ಅಂತಂದ್ರೆ ಬಿಕಾಸ್ ದೇ ನೋ ಹೌ ಟು ರೀಡ್ ಅಲ್ವಾ, ಅದೇ ಮೇನ್ ಸೀಕ್ರೆಟ್ ಇರುವಂತದ್ದು. ಸೊ ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಯಾರೆಲ್ಲ ಮುಂಚೆಯಿಂದ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ, ಈ ಚಾನಲ್ ಅಲ್ಲಿ ನಾನು ನೀಟ್ KCT ಮತ್ತೆ ಬೋರ್ಡ್ ಎಕ್ಸಾಮಿನ ಪ್ರಿಪ್ರೇಷನ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಸ್ಪೆಷಲಿ ಬಯಾಲಜಿ ಅಂಡ್ ಆಲ್ಸೋ ಸ್ಟ್ರಾಟಜಿ, ಈ ರೀತಿ ಸ್ಟ್ರಾಟಜಿ ವಿಡಿಯೋಸ್ ಕೂಡ ಹೇಳ್ತಾ ಇರ್ತೀನಿ. ಏನಾದ್ರೂ ಅಪ್ಡೇಟ್ಸ್ ಇದ್ರೂ ಕೂಡ ಅದನ್ನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ದೆನ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಡೂ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಸೊ ಸಿ, ಫಸ್ಟ್ ಥಿಂಗ್, ದಿಸ್ ಲೈನ್ ನಾನು ತುಂಬಾ ಸರಿ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಯಾರೆಲ್ಲ ಮುಂಚೆಯಿಂದನೂ ನೋಡ್ತಾ ಇರ್ತೀರ ವಿಡಿಯೋಸ್ ಅವ್ರಿಗೆ ಗೊತ್ತಿರುತ್ತೆ ಏನು, ದ ಬೆಸ್ಟ್ ವೇ ಟು ಪ್ರೆಡಿಕ್ಟ್ ಯುವರ್ ಫ್ಯೂಚರ್ ಈಸ್ ಟು ಕ್ರಿಯೇಟ್ ಇಟ್. ನಿಮ್ಮ ಫ್ಯೂಚರ್ ಹೇಗಿರ್ಬೇಕು ಅಂತ ನೀವು ನೋಡ್ಕೊಂಡಿದ್ದೀರಾ, ಹೇಗಿರ್ಬೇಕು ಅಂತ ಹೇಳಿ ಪ್ರೆಡಿಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇವಾಗ್ಲಿಂದಾನೇ ನೀವೇ ಅದನ್ನ ಕ್ರಿಯೇಟ್ ಮಾಡಬೇಕು. ಮೀನ್ಸ್ ನಿಮ್ಮ ಫೈನಲ್ ಗೋಲ್ ಯಾವ ರೀತಿ ಇರುತ್ತೆ ಅಂತ ನೀವು ಇಟ್ಕೊಂಡಿದ್ದೀರಾ ತಲೆಯಲ್ಲಿ, ಹೇಗಿದೆ ಅಂತಂದೇಳಿ ನೀವು ಸಪೋಸ್ ಇಷ್ಟು ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್ ಇಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ಅದಕ್ಕೆ ಈಗಿಂದಾನೆ ಚೆನ್ನಾಗಿ ಪ್ರಿಪೇರ್ ಆಗ್ಬೇಕು. ಪ್ರಿಪ್ರೇಷನ್ ಇಲ್ದೇನೆ ಏನಾದ್ರೂ ಮ್ಯಾಜಿಕ್ ಆಗ್ಬಿಡುತ್ತಾ, ಸಡನ್ ಆಗಿ ಮೆರಾಕಲ್ ಆಗ್ಬಿಡುತ್ತಾ, ಏನು ಓದ್ಲಿಲ್ದಂಗೆನೆ ಸರಿಯಾಗಿ ಏನು ಪ್ರಿಪೇರ್ ಆಗಿಲ್ದಂಗೆನೆ ಅಷ್ಟೊಂದು ರ್ಯಾಂಕ್ ಬರುತ್ತಾ? ಸಕ್ಸಸ್ ಯಾವಾಗ್ಲೂ ಒಂದ್ ನೈಟ್ ಅಲ್ಲಿನೇ ಬಂದ್ಬಿಡುತ್ತಾ? ನೋ. ಯಾವುದೇ ಸಕ್ಸಸ್ಫುಲ್ ಪರ್ಸನ್ ನೀವು ಕೇಳಿ ನೋಡಿ, ದೇ ಹ್ಯಾವ್ ಬಿಲ್ಟ್ ಸಮ್ ಸ್ಮಾಲ್ ಹ್ಯಾಬಿಟ್ಸ್. ಓಕೆ, ಆಮೇಲೆ ಅವರ ಮೆಥಡ್ ಬೇರೆ ಇರುತ್ತೆ, ಅವ್ರ ಸ್ಟ್ರಾಟಜಿ ಬೇರೆ ಇರುತ್ತೆ. ಅದಕ್ಕಾಗಿನೇ ಅವರು ಅಷ್ಟೊಂದು ಸಕ್ಸಸ್ ನ ಹೊಂದಿರ್ತಾರೆ. ಮತ್ತೆ ಬೇರೆ ಪರ್ಸನ್ಸ್ಗಿಂತ ಯಾಕೆ ಅಷ್ಟು ಮುಂದೋಗಿರ್ತಾರೆ ಅಂದ್ರೆ ಬಿಕಾಸ್ ಆಫ್ ದಟ್. ಓಕೆ, ಸೊ ನೀವು ನಿಮ್ಮ ಗೋಲ್ ಇಟ್ಕೊಂಡಿರಂದ್ರೆ ಅದ್ರ ತಕ್ಕನಂಗೆ ವರ್ಕ್ ಕೂಡ ಮಾಡಿರ್ಬೇಕಲ್ವಾ. ಸುಮ್ನೆ ಅಷ್ಟು ಗೋಲ್ ಇಟ್ಕೊಂಡು ನನ್ನ ಆಲ್ ಇಂಡಿಯಾ ರ್ಯಾಂಕ್ ಇಷ್ಟು ಬರುತ್ತೆ, ನಾನು ಇಷ್ಟು ಬರಬೇಕು ಅಂತ ಅನ್ಕೊಂಡಿದೀನಿ, ನನಗೆ ಮೆಡಿಕಲ್ ಸೀಟ್ ಸಿಗ್ಬೇಕು ಅಂತ ಅನ್ಕೊಂಡಿದೀನಿ, ಅದಕ್ಕೆ ನಾನು ಓದ್ತಿದ್ದೀನಿ ಅಂತ ಅಂದ್ರೆ ಸುಮ್ನೆ ಅಷ್ಟು ರ್ಯಾಂಕ್ ಬರುತ್ತೆ ನಾನು ಹಿಂಗ್ ಓದ್ತೀನಿ ಅಂತ ಅನ್ಕೊಂಡ್ರೆ ಆಗಲ್ಲ. ಪ್ರಾಪರ್ ಆಗಿ ಪ್ಲಾನ್ ಇರಬೇಕು, ಸ್ಟ್ರಾಟಜಿ ಇರಬೇಕು, ಅದು ಮ್ಯಾಟರ್ ಆಗುವಂಥದ್ದು. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ, ಫಸ್ಟ್ ಥಿಂಗ್ ನಿಮ್ಮ ಗೋಲ್ಸ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಬೇಕು. ಎಷ್ಟು ರ್ಯಾಂಕ್ ನೀವು ತಗೋಬೇಕು. ಓಕೆ, ಹೋಗ್ಲಿ ಅದು ಬೇಡ, ಮೆಡಿಕಲ್ನೇ ಯಾಕೆ ಮಾಡ್ಬೇಕು? ಕೆಲವೊಬ್ಬರಿಗೆ ನನಗೆ ಬಯಾಲಜಿ ಇಷ್ಟ ಅದಕ್ಕೆ ನಾನು ಮೆಡಿಕಲ್ ಮಾಡ್ಬೇಕು ಅಂತ, ಕೆಲವೊಬ್ಬರಿಗೆ ನನಗೆ ಪೇಷಂಟ್ಸ್ ನ ಸರ್ವ್ ಮಾಡ್ಲಿಕ್ಕೆ ಇಷ್ಟ, ನನ್ನ ಸೊಸೈಟಿಯಲ್ಲಿ ಸರ್ವ್ ಮಾಡ್ಲಿಕ್ಕೆ ಇಷ್ಟ, ಸೊ ಹಾಗಾಗಿ ನಾನು ಮೆಡಿಕಲ್ ಮಾಡ್ಬೇಕು. ಸೊ ಈ ರೀತಿ ಏನಾದ್ರೂ ಥಾಟ್ಸ್ ಇರುತ್ತಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಳ್ಳಿ. ಸುಮ್ನೆ ಎಲ್ಲರೂ ಓದ್ತಿದ್ದಾರೆ ನಾನು ಓದ್ತೀನಿ ಹಂಗಾಗಿ ಮಾಡ್ಬೇಕು ಅಂತಂದ್ರೆ ಅದು ಆಗೋದಿಲ್ಲ. ಓಕೆ, ಸೊ ನಿಮಗೆ ಮನ್ಸಲ್ಲಿ ಅದು ಪ್ಯಾಷನ್ ಇರ್ಬೇಕು, ನಾನು ಏನಕ್ಕೆ ಓದ್ತಾ ಇದ್ದೀನಿ ಅದ್ರ ಬಗ್ಗೆ ಕ್ಲಾರಿಟಿ ಒಂದ್ ಸ್ವಲ್ಪ ಇತ್ತು. ನಾವ್ ಏನೇ ಕೆಲಸ ಮಾಡ್ಬೇಕಾದ್ರೂ ನಾವ್ ಏನಕ್ಕೆ ಈ ಕೆಲಸ ಮಾಡ್ತಾ ಇದೀವಿ, ಇದ್ರ ಎಂಡ್ ರಿಸಲ್ಟ್ ಏನು, ಇದಕ್ಕೆ ಎಷ್ಟು ಎಫರ್ಟ್ ಹಾಕ್ಬೇಕು, ಈ ರೀತಿ ಒಂದು ಪ್ರಾಪರ್ ಆಗಿ ಪ್ಲಾನ್ ಇತ್ತು ಅಂದ್ರೆ ಮಕ್ಳೇ ನೀವು ಆರಾಮಾಗಿ ಆ ವರ್ಕ್ ನ, ಆ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತೀರಾ. ಏನೋ ಸುಮ್ನೆ ಟೆಸ್ಟ್ ಕೊಡ್ತಾರೆ, ಎಕ್ಸಾಮ್ ಬರೀತೀವಿ, ಸಿಲೆಬಸ್ ಪಾಠ ಮಾಡ್ತಾರೆ, ನಾನ್ ಪ್ರಾಕ್ಟೀಸ್ ಮಾಡ್ತೀನಿ ಬರೀತೀನಿ ಅಂತ ಅಂದ್ರೆ ಆಗಲ್ಲ. ಓಕೆನಾ? ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಇರಬೇಕು, ಸ್ಟ್ರಾಂಗ್ ನಿಮ್ಗೆ ಗೋಲ್ ಇರಬೇಕು, ಅದ್ರ ಬಗ್ಗೆ ಫಸ್ಟ್ ಕ್ಲಾರಿಟಿನೂ ಕೂಡ ಇರಬೇಕು. ಫಸ್ಟ್ ಕ್ಲಾರಿಟಿ ತಗೊಂಡ್ರ ಏನಕ್ ಬೇಕು ಅಂತ ಹೇಳಿ, ನನಗೆ ಈ ಪ್ರೊಫೆಷನ್ ಇಷ್ಟ ಇದೆ, ಅದ್ರ ಬಗ್ಗೆ ನನಗೆ ತುಂಬಾ ಪ್ಯಾಷನ್ ಇದೆ, ನಾನು ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ವರ್ಕ್ ಮಾಡ್ತೀನಿ ಅನ್ನೋವಂಥದ್ದು ಒಂದು ಸ್ಟ್ರಾಂಗ್ ನಿಮ್ಗೆ ಮೈಂಡ್ ಸೆಟ್ ಇರಬೇಕು. ಅದಾದ್ಮೇಲೆ ನಿಮ್ಮ ಏನೇ ವರ್ಕ್ ಇದ್ರೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಕ್ಲಾರಿಟಿ ಸಿಕ್ತಾ? ಸೆಕೆಂಡ್ ಏನ್ ಮಾಡ್ಬೇಕು, ಆಯ್ತಪ್ಪ ಕ್ಲಾರಿಟಿ ಏನೋ ಸಿಕ್ತು, ಬಟ್ ನನಗೆ ಪ್ರೋಕಾಸ್ಟಿನೇಷನ್ ಬಹಳ ಮಾಡ್ತೀನಿ, ನನಗೆ ಲೇಸಿನೆಸ್ ತುಂಬಾ ಇದೆ ಅಂತಂದೇಳಿ ಹೇಳ್ತಾ ಇರ್ತೀರ ಸ್ಟೂಡೆಂಟ್ಸ್. ಬಹಳ ಜನ ನನಗೆ ಕೇಳಿದಿರ ಕೂಡ, ಮ್ಯಾಮ್ ಈ ರೀತಿ ನಾನು ಓದ್ಬೇಕಂತ ಅನ್ಕೊಂಡಿದೀನಿ, ಬಟ್ ನಾನು ಪದೇ ಪದೇ ಏನ್ ಮಾಡ್ತೀನಿ, ಆ ಟಾಸ್ಕ್ ನ ನೆಕ್ಸ್ಟ್ ನಾಳೆ ಮಾಡ್ತೀನಿ, ನಾಡಿದ್ ಮಾಡ್ತೀನಿ ಅಂತಂದೇಳಿ ಮುಂದೆ ತಳ್ತಾ ಇರ್ತೀನಿ.
ಸೊ ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದೆನಾ ಅಂತ ಕೇಳ್ತಾ ಇರ್ತೀರ. ಸೊ ಫಸ್ಟ್ ಥಿಂಗ್ ಫಾರ್ ದಟ್ ಯು ಮಸ್ಟ್ ಫಿಕ್ಸ್ ಯುವರ್ ಟಾರ್ಗೆಟ್ ವೆರಿ ಬಿಗ್. ಓಕೆ, ನಿಮ್ಮ ಟಾರ್ಗೆಟ್ ಏನಿರ್ಬೇಕು ದೊಡ್ಡದಿರ್ಬೇಕು. ಸೊ ದಟ್ ನಿಮಗೆ ಒನ್ ಹಾರ್ 2 ಅವರ್ಸ್ ಹಂಗೆ ವೇಸ್ಟ್ ಮಾಡ್ತಾ ಇದ್ರೆ ಅಗ್ಲಗ್ಲ ಅದು ನಿಮಗೆ ಪದೇ ಪದೇ ಮೈಂಡ್ ಅಲ್ಲಿ ಕಾಡ್ತಿರ್ಬೇಕು. ನೀನ್ ಈ ತರ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಆ ಗೋಲ್ ನ ಅಚೀವ್ ಮಾಡಕ್ ಆಗಲ್ಲ. ಆಲ್ ಇಂಡಿಯಾ ರ್ಯಾಂಕ್ 100 ಬಿಲೋ 100 ಬರ್ಬೇಕು ಅಂತ ಹೇಳಿ ನೀವು ಮೈಂಡ್ ಸೆಟ್ ನಿಮ್ಮ ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಅಂತ ಅಂದ್ರೆ ಅದ್ ನಿಮ್ನೆ ಸುಮ್ನೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಬಿಡುತ್ತಾ? ಒಂದೊಂದು 3 ಅವರ್ಸ್ ಮೂವೀಸ್ ನೋಡ್ಕೊಂಬಂದೆ, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾ 1-2 ಅವರ್ಸ್ ಕಳೆದ್ಬಿಟ್ಟೆ, ಈ ರೀತಿ ಮಾಡಕ್ ಬಿಡುತ್ತಾ? ಅದು ಇಲ್ಲ. ಸೊ ಅದು ಯಾವ ರೀತಿ ನಿಮ್ಮ ಟಾರ್ಗೆಟ್ ಇರ್ಬೇಕು ಅಂತಂದ್ರೆ, ನೀವು ಟೈಮ್ ಪಾಸ್ ಮಾಡ್ತಿದ್ದಂಗೆ ಮಾಡ್ಬೇಕಾದ್ರೆ ಎಲ್ಲ ನಿಮಗೆ ಸೆಲ್ಫ್ ಮೋಟಿವೇಶನ್ ನಿಮ್ ಮೈಂಡ್ ಅಲ್ಲಿ ಆ ವಾಯ್ಸ್ ಕೇಳಿಸ್ತಾ ಇರ್ಬೇಕು. ನೀನ್ ಈ ತರ ಟೈಮ್ ಪಾಸ್ ಮಾಡ್ತಾ ಇದ್ರೆ ನೀನ್ ಅನ್ಕೊಂಡಿರುವಂತಹ ಗೋಲ್ ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ಅಂತ ಬಿಗ್ ಟಾರ್ಗೆಟ್ ಇಟ್ಕೊಂಡ್ರೆ ಮಾತ್ರ, ಸೆಲ್ಫ್ ಮೋಟಿವೇಶನ್ ಇದ್ರೆ ಮಾತ್ರ ನೀವು ಪ್ರೋಕಾಸ್ಟಿನೇಷನ್ ನ ಕೋಪ್ ಅಪ್ ಮಾಡ್ಬೋದು, ಲೇಸಿನೆಸ್ ನ ಬಿಡ್ಬೋದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಈಗ ಒಂದ್ ಚಾಪ್ಟರ್ ಕಂಪ್ಲೀಟ್ ಮಾಡ್ಬೇಕಿರುತ್ತೆ, ಈ ವೀಕ್ ಎಂಡ್ ಆ ಚಾಪ್ಟರ್ ಕಂಪ್ಲೀಟ್ ಮಾಡ್ಬೇಕು, ನೆಕ್ಸ್ಟ್ ವೀಕ್ ಅಲ್ಲಿ ಆ ಚಾಪ್ಟರ್ ಇಂದ ಟೆಸ್ಟ್ ಕೊಡ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ನೀವೇನ್ ಮಾಡ್ತೀರಾ, ಬೇರೆ ಏನು ಟಾಸ್ಕ್ ನೀವು ಸೆಟ್ ಮಾಡ್ಕೊಂಡಿರಲ್ಲ, ಗೋಲ್ ಇಟ್ಕೊಂಡಿರಲ್ಲ. ಸೊ ಆ ವಾರ ಪೂರ್ತಿ ಏನ್ ಮಾಡ್ತೀರಾ, ಸುಮ್ನೆ ಅದ್ ಒಂದೇ ಚಾಪ್ಟರ್ ಎಲ್ಲ ಓದ್ಕೊಳ್ಳೋದು ಅಂತಂದ್ರೆ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಓದ್ಕೊಂತೀರಾ. ಸೊ ಇದರಿಂದ ಏನಾಗುತ್ತೆ, ಯಾರು ಟಾಪರ್ ಸ್ಟೂಡೆಂಟ್ ಇರ್ತಾರಲ್ಲ ಅವರಿಂದ ನೀವು ಹಿಂದೆ ಉಳಿತಾ ಬರ್ತೀರಾ. ಯಾಕೆ? ಅವರು ಬರೇ ಒಂದೇ ಚಾಪ್ಟರ್ ಅಂತ ಹೇಳಿ ಗೋಲ್ ಸೆಟ್ ಮಾಡ್ಕೊಂಡು ಓದ್ತಾ ಇರಲ್ಲ. ಓಕೆನಾ? ಅವರಿಗೆ ಏನು ತುಂಬಾ ಟಾಸ್ಕ್ ಸೆಟ್ ಮಾಡ್ಕೊಂಡಿರ್ತಾರೆ. ಈ ಡೇ ಅಲ್ಲಿ ಈ ಚಾಪ್ಟರ್ ಮುಗಿಸ್ಬೇಕು, ನೆಕ್ಸ್ಟ್ ಈ PYQ ಸಾಲ್ವ್ ಮಾಡ್ಬೇಕು, ಆ ರೀತಿ ಇರುತ್ತೆ. ಸೊ ಹಂಗಾಗಿ ನೀವೇನ್ ಮಾಡಿರ್ಬೇಕು, ನಿಮ್ಮ ಟಾರ್ಗೆಟ್ ಬಿಗ್ ಇಡ್ಕೊಂಡಿರ್ಬೇಕು, ನಿಮ್ಮ ಗೋಲ್ ಏನಿರ್ಬೇಕು ದೊಡ್ಡದಿರ್ಬೇಕು. ಅದು ನಿಮಗೆ ಅಗಲಗಲ ಎಚ್ಚರ ಕೊಡ್ತಾ ಇರ್ಬೇಕು, ಸೆಲ್ಫ್ ಮೋಟಿವೇಶನ್ ತರ ನಿಮಗೆ ಅಗಲಗಲ ನೆನಪು ಮಾಡ್ತಾ ಇರ್ಬೇಕು. ಅವಾಗ ಮಾತ್ರ ಆಗುತ್ತೆ. ಇಲ್ಲಾಂದ್ರೆ ಯಾರನ್ನಾದ್ರೂ ಹೇಳ್ತಾ ಇರಿ, ಮನೇಲಿ ಅಥವಾ ಯಾರಿಗಾದ್ರು ಹೇಳಿರಿ, ಮಮ್ಮಿಗೆ ಅಥವಾ ಯಾರಿಗಾದ್ರೂ ಸಿಬ್ಲಿಂಗ್ಸಿಗೆ ಹೇಳ್ತಿರಿ. ನಾನ್ ಟೈಮ್ ಪಾಸ್ ಮಾಡ್ದಾಗೆಲ್ಲ ನೀನ್ ಬಂದು ಈ ತರ ಹೇಳ್ತಿರು. ನಿಮಗೆ ಸೆಲ್ಫ್ ಮೋಟಿವೇಶನ್ ಸಿಕ್ಕಿಲ್ಲ ಅಂತಂದ್ರೆ ಟೇಕ್ ಹೆಲ್ಪ್ ಫ್ರಮ್ ಅದರ್ ಪರ್ಸನ್. ಗೊತ್ತಾಗ್ತಿದೆನಾ? ಸೊ ಇದು ನೀವು ಮಾಡ್ಬೇಕಾಗಿರುವಂತಹದ್ದು. ಡೈಲಿ ಏನು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಚೇಂಜಸ್ ಮಾಡ್ಕೊಂತಿರಲ್ಲ, ಅದೇ ನಿಮಗೆ ಫೈನಲ್ ಎಕ್ಸಾಮ್ ಬಂದಾಗ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಸಡನ್ ಆಗಿ ಯಾರೂನು ಚೇಂಜ್ ಆಗ್ಬಿಡೋದಿಲ್ಲ. ಸಣ್ಣ ಸಣ್ಣ ಹ್ಯಾಬಿಟ್ಸ್ ಅಲ್ಲಿ ನಾವೇನ್ ಚೇಂಜ್ ಮಾಡ್ಕೊಂತೀವಲ್ಲ, ಅದೇ ನಮಗೆ ಅಲ್ಟಿಮೇಟ್ ಆಗಿ ರಿಸಲ್ಟ್ ಕೊಡುತ್ತೆ. ಓಕೆ, ಸೊ ಡೈಲಿ ಸ್ಮಾಲ್ ಚೇಂಜಸ್ ಮಾಡ್ಕೊಂತ ಬನ್ನಿ, ಕೊನೆಗೆ ಬಿಗ್ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಈ ರೀತಿ ನೀವು ಇಟ್ಕೊಂಡ್ರೆ ಮಾತ್ರ ಆಗೋದು. ಸೊ ಹಂಗಾಗಿ ಆಕ್ಚುಲಿ ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ನೀವೇನ್ ಮಾಡ್ತೀರಾ ಅಂತಂದ್ರೆ, ಈಗ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಟಾರ್ಗೆಟ್ ಏನಿದೆ, ನಿಮ್ಮ ಹೆಸರು, ನಿಮ್ಮ ಟಾರ್ಗೆಟ್ ಏನಿದೆ ಅಂತಂದೇಳಿ ನೀವು ಕಮೆಂಟ್ ಮಾಡ್ತೀರಾ. ಅಥವಾ ನಾನ್ ಈ ಟಾರ್ಗೆಟ್ ನ ಫಿನಿಶ್ ಮಾಡ್ತೀನಿ ಅಂತಂದೇಳಿ ಕಮೆಂಟ್ ಮಾಡ್ತೀರಾ. ಯಾವಾಗ ಆ ಟಾರ್ಗೆಟ್ ಫಿನಿಶ್ ಆಗುತ್ತೋ ಅವಾಗ ಮತ್ತೆ ವಾಪಸ್ ಕಮೆಂಟ್ ಬಂದು ಎಡಿಟ್ ಮಾಡ್ರಿ, ನಾನು ಈ ಟಾರ್ಗೆಟ್ ನ ಫಿನಿಶ್ ಮಾಡಿದೀನಿ ಅಂತಂದೇಳಿ ನೀವು ಎಡಿಟ್ ಮಾಡ್ತೀರಾ. ಅಥವಾ ನೀವು ಹಾಕಿರೋಂತ ಕಮೆಂಟ್ಗೆ ಯಾವ್ದಾದ್ರು ಲೈಕ್ ಬಂತು ಅಂದ್ರೆ ನಿಮಗೆ ಅಗ್ಲಗ್ಲ ರಿಮೈಂಡರ್ ಇದ್ದಂಗೆ. ಓಕೆನಾ? ಸೊ ಇಲ್ಲಿ ಕಮೆಂಟ್ ಜಾಸ್ತಿ ಆಗ್ಲಿ ಅಂತ ಹೇಳಿ ನಾನು ಏನು ಹೇಳ್ತಾ ಇಲ್ಲ. ಯಾವಾಗ್ಲೂ ನೋಡಿ, ನೀವೇನಾದ್ರೂ ಅಟ್ಲೀಸ್ಟ್ ನೀವು ಇಲ್ಲಿ ಕಮೆಂಟ್ ಮಾಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನೀವು ಎಲ್ಲಾದ್ರೂ ಬರ್ದು ಇಟ್ಕೊಳ್ಳಿ ನಿಮ್ಮ ಟಾರ್ಗೆಟ್ ಏನಿದೆ. ಓಕೆ, ಅದು ನಿಮಗೆ ಕಾಣಿಸ್ತಾ ಇರ್ಬೇಕು. ಯಾವಾಗಾದ್ರೂ ನಾವೇನಾದ್ರೂ ಅನ್ಕೊಂಡಿದ್ನ ಬರಿತೀವಿ, ಅದನ್ನ ನೋಡ್ತಾ ಇರ್ತೀವಿ ಅಂತ ಅಂದ್ರೆ ಮೈಂಡಿಗೆ, ನಮ್ಮ ಬ್ರೈನಿಗೆ ಅದು ಅಗ್ಲಗ್ಲ ರಿಮೈಂಡರ್ ಕೊಡ್ತಾ ಇರುತ್ತಲ್ಲ. ಸೊ ಅವಾಗ ನಾವು ಆ ಕೆಲಸ ಮಾಡ್ತಾ ಇರ್ತೀವಿ, ಗೊತ್ತಿಲ್ದೇನೆ ಆ ವರ್ಕ್ ಕಡೆ ನಾವು ಹೋಗ್ತೀವಿ. Okay, so it's like we will going to attract towards that work. Okay, so hangagi ನಾನು ಹೇಳ್ತಾ ಇರೋದು. So either leave a comment, drop a comment, okay, or else write it somewhere so that will be easily seen by you anytime. Okay, anytime and all the time. Okay, so do this work now. Then ನಿಮ್ಮ ಸ್ಟಡಿ ರೊಟೀನ್ ಹೆಂಗಿರ್ಬೇಕು ಅದನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಸ್ಟಡಿ ಮೆಥಡ್ ಮತ್ತೆ ರೊಟೀನ್ ಹೇಗಿರ್ಬೇಕು ಅದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಮೆಥಡ್ ಬಗ್ಗೆ ಮಾತಾಡೋದಾದ್ರೆ, ಬಯಾಲಜಿ ತಗೊಳ್ಳಿ, ಕೆಮಿಸ್ಟ್ರಿ ತಗೊಳ್ಳಿ, ನೀವು ಏನ್ ಮೇಜರ್ ಆಗಿ ಇರ್ಬೇಕು ಅಂತಂದ್ರೆ NCERT ನ ಕರೆಕ್ಟ್ ಆಗಿ ಓದ್ತಾ ಇರ್ಬೇಕು. ಸೊ ಅಟ್ ಲೀಸ್ಟ್ ಏನಿಲ್ಲ ಅಂತಂದ್ರೂ ನೀವು ಒಂದು 3 times 1 ಚಾಪ್ಟರ್ ಓದಿರ್ಬೇಕು NCERT. ಓಕೆನಾ? ಸೊ NCERT ಯಾವ ರೀತಿ ಓದ್ಬೇಕು ಅಂದ್ರೆ, ಸಪೋಸ್ ಈಗ ನೀವು ಓದ್ತಾ ಕೂತಿರ್ತೀರಾ, ಒಂದು 3 ಪೇಜ್ ಓದ್ಬೇಕು ಕಂಟಿನ್ಯೂಸ್, ಬಟ್ ನಿಮ್ಮ ಮೈಂಡ್ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ, ಡಿಸ್ಟ್ರಾಕ್ಟ್ ಆಗ್ತಿರುತ್ತೆ. ಸೊ ಹಂಗಾಗಿ ಏನ್ ಮಾಡ್ತೀರಾ, ಈ ಮೆಥಡ್ ನ ಯೂಸ್ ಮಾಡಿ. ಇದನ್ನ ನಾನು ಕೂಡ ತುಂಬಾ ಸರಿ ಯೂಸ್ ಮಾಡಿದೀನಿ, ನನಗೂ ಕೂಡ ಹೆಲ್ಪ್ ಆಗಿದೆ. ನಿಮ್ಮ ಮೊಬೈಲ್ ಅಲ್ಲಿ ಟೈಮರ್ ಸೆಟ್ ಮಾಡ್ಕೊಳ್ಳಿ. 20 minutes 30 minutes ಈ ರೀತಿ ಟೈಮರ್ ಸೆಟ್ ಮಾಡ್ಕೊಳ್ಳಿ.
ಬೆಸ್ಟ್ ಅಂತಂದ್ರೆ 20-20 ರೂಲ್, ದಟ್ ಈಸ್ 20 ಮಿನಿಟ್ಸ್ ನ ಟೈಮರ್ ಸೆಟ್ ಮಾಡ್ಕೊಳ್ಳಿ. ಸೊ 20 ಮಿನಿಟ್ಸ್ ಟೈಮರ್ ಸೆಟ್ ಮಾಡಿದ್ಮೇಲೆ ಓದಕ್ಕೆ ಸ್ಟಾರ್ಟ್ ಮಾಡಿ. ಆ 20 ಮಿನಿಟ್ಸ್ ಆದ್ಮೇಲೆ ಏನು ರಿಂಗ್ ಬರುತ್ತಲ್ಲ ಮೊಬೈಲ್ ಇಂದ, ಒಂದು ನೋಟಿಫಿಕೇಶನ್ ಸೌಂಡ್ ಬರುತ್ತಲ್ಲ, ಅಲ್ಲಿ ತನಕನೂ ನೀವು ಕತ್ತೆತ್ತಂಗಿಲ್ಲ. ಕಂಟಿನ್ಯೂಸ್ ಆಗಿ ಆ ಪೇಜಸ್ ನ ಓದ್ತಾ ಇರ್ಬೇಕು, ಅರ್ಥ ಮಾಡ್ಕೊಂತಾ ಇರ್ಬೇಕು. ನೆಕ್ಸ್ಟ್, ಯಾವ ರೀತಿ ಓದಿ ಅರ್ಥ ಮಾಡ್ಕೋಬೇಕು? ಸಪೋಸ್ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ವರ್ಡ್ ಅಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಆ 20 ಮಿನಿಟ್ಸ್ ಆದ್ಮೇಲೆ ಆ ವರ್ಡ್ ಬಗ್ಗೆ ನಿಮಗೆ ಗೊತ್ತಾಗಿಲ್ಲ ಅಂತಂದೇಳಿ ನೀವು ಸರ್ಚ್ ಮಾಡಿ ತಿಳ್ಕೊಂತೀರ. ಓಕೆನಾ? ಅಥವಾ ಆ ಕಾನ್ಸೆಪ್ಟ್ ಗೊತ್ತಾಗಿಲ್ಲ ಅಂತಂದ್ರೆ ಲೆಕ್ಚರ್ಸ್ಗೆ ಕೇಳಿ. ಓಕೆ, ಸೊ ಈ ರೀತಿ ನಿಮ್ಮ ಡೌಟ್ಸ್ ನೀವು ಅವಾಗವಾಗೆ ಅವತ್ತಿಂದ ಅವತ್ತೇ ಕ್ಲಿಯರ್ ಮಾಡ್ಕೊಂತ ಓದ್ತಾ ಇರ್ಬೇಕು. ಅವಾಗ ಮಾತ್ರ ಯಾವುದೇ ರೀತಿ ಸ್ಟೇಟ್ಮೆಂಟ್ ಬೇಸ್ಡ್ ಅಸರ್ಷನ್ ರೀಸನ್ ಮ್ಯಾಚ್ ದ ಫಾಲೋಯಿಂಗ್ ಹಿಂಗೆ ಕ್ವೆಶನ್ ಕೊಟ್ರು ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಫಿಸಿಕ್ಸ್ ನ ಕಾನ್ಸೆಪ್ಟ್ ಬಂದ್ರು ಅಷ್ಟೇ, ಶಾರ್ಟ್ ಟ್ರಿಕ್ಸ್, ಶಾರ್ಟ್ ಫಾರ್ಮುಲಾಸ್ ಎಲ್ಲ ಏನೇನಿದೆಲ್ಲ ಅದನ್ನ ಒಂದ್ ಕಡೆ ನೋಟ್ ಮಾಡ್ಕೊಂತ ಬನ್ನಿ ಅವತ್ತಿಂದ ಅವತ್ತೇ. ಇವತ್ತು ಒಂದು ಚಾಪ್ಟರ್ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ಅದರಲ್ಲಿ ಏನೇನ್ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನೀವು ನೋಟ್ಸ್ ಅಲ್ಲಿ ಮೇಂಟೈನ್ ಮಾಡ್ತಾ ಬರ್ಬೇಕು. ಓಕೆ, ಸೊ ದಿಸ್ ಇಸ್ ದ ಥಿಂಗ್ ಯು ನೀಡ್ ಟು ಫಾಲೋ. ದೆನ್ ರೊಟೀನ್ ಹೇಗಿರ್ಬೇಕು ಅಂತಂದ್ರೆ, ಈ ಒಂದು ಯೂಶಲಿ ತುಂಬಾ ಕಾಲೇಜಸ್ ಅಲ್ಲಿ ಏನಾಗುತ್ತೆ, ಎವ್ರಿ ವೀಕೆಂಡ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ ಆ ವೀಕೆಂಡ್ ಟೆಸ್ಟ್ ಕಂಡಕ್ಟ್ ಮಾಡಿದ್ದಾರೆ ಅಂತಂದ್ರೆ ಕಂಪ್ಲೀಟ್ ಒಂದು ವೀಕ್ ಪೂರ್ತಿ ಏನ್ ಮಾಡ್ತೀರಾ ನೀವು, ಅದೇ ಚಾಪ್ಟರ್ಸ್ ನ ಓದೋದ್ರಲ್ಲಿ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರ್ತೀರಾ. ಬಟ್ ಅದಲ್ದೇನೆ ಫಸ್ಟ್ ಇಯರ್ ಇಂದನೂ ಕೂಡ ಒಂದೊಂದು ಚಾಪ್ಟರ್ ನೀವು ಓದ್ಕೊಂತ ಬರ್ಬೇಕು. ಸಪೋಸ್ ಇವತ್ತು ಸಂಜೆ 7 ಗಂಟೆಯಿಂದ 10 ಗಂಟೆ ತನಕ ನೀವು ಟೈಮ್ ಇಟ್ಕೊಂಡಿರ್ತೀರಾ ಏನೋ ಓದ್ಬೇಕು ಅಂತ ಹೇಳಿ. ಸೊ ಅಥವಾ 8 ಗಂಟೆಯಿಂದ ತಿಳ್ಕೊಳ್ಳಿ, ಡಿನ್ನರ್ ಎಲ್ಲ ಮುಗಿಸ್ಬಿಟ್ಟು 8 o'clock ಇಂದ ಸ್ಟಾರ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಇದ್ರಲ್ಲಿ ನೀವು 1 hour ಏನ್ ಮಾಡ್ತೀರಾ ಅಂದ್ರೆ ಇವತ್ತಿಂದು ಏನೇನು ಹೇಳ್ಕೊಟ್ಟಿದ್ದಾರೆ ಅದನ್ನ ನೀವು ಓದ್ಕೊಂತೀರಾ. ಅದಾದ್ಮೇಲೆ ಇನ್ನು 1 hour ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಇಯರಿನ ಚಾಪ್ಟರ್ ಪಾಯಿಂಟ್ಸ್ ನೋಡ್ಕೊಂತಾ ಇರ್ಬೇಕು, ಇಂಪಾರ್ಟೆಂಟ್ ಏನಿದೆ ಅದನ್ನ ನೋಡ್ಕೊಂತಾ ಇರ್ಬೇಕು. ಓಕೆ, ಸೊ ಒಂದಿನ ಬಯಾಲಜಿ ಇಟ್ಕೊಳ್ಳಿ, ಒಂದಿನ ಕೆಮಿಸ್ಟ್ರಿ ಇಟ್ಕೊಳ್ಳಿ, ಒಂದಿನ ಫಿಸಿಕ್ಸ್ ಇಟ್ಕೊಳ್ಳಿ, ಈ ರೀತಿ. ಸೊ ಇದನ್ನ ಆಲ್ಟರ್ನೇಟ್ ಮಾಡ್ಕೊಂತಾ ಇರ್ಬೇಕು. ಈ ರೀತಿ ನಿಮ್ಗೆ ರೊಟೀನ್ ಇಟ್ಕೊಂಡಿರ್ಬೇಕು. ಆಮೇಲೆ 1 week ಓದಿರೋದನ್ನ ಸಂಡೇ ಕಂಪಲ್ಸರಿ ಆ ವೀಕಲ್ಲಿ ನೀವ್ ಏನೇನು ಓದಿದಿರಾ ಅಂತ ಹೇಳಿ ರಿವೈಸ್ ಮಾಡ್ಲೇಬೇಕು. ಅದಾದ್ಮೇಲೆ 1 month ಅಲ್ಲಿ ನೆಕ್ಸ್ಟ್ ವೀಕ್ಲಿ ನೀವು ಏನ್ ಮಾಡ್ತೀರಾ, ರಿವೈಸ್ ಮಾಡ್ತಾನೆ ಇರ್ತೀರಾ. ನೆಕ್ಸ್ಟ್ ಆ ಮಂತ್ ಅಲ್ಲಿ ನೀವು ಏನೇನ್ ಓದಿದಿರಾ ಅಂತಂದೇಳಿ ಮತ್ತೊಂದ್ಸರಿ ಮಂತ್ ಎಂಡ್ ಅಲ್ಲಿ ರಿವೈಸ್ ಮಾಡ್ಬೇಕು. ಈ ರೀತಿ ನೀವು ಯಾವಾಗ ರಿವಿಷನ್ ಶೆಡ್ಯೂಲ್ ನ ಫಿಕ್ಸ್ ಮಾಡ್ಕೊಂತೀರಾ ಅವಾಗ ಮಾತ್ರ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಇರುತ್ತೆ. ನೀವು ಒಂದ್ಸರಿ ಓದಿ ಬಿಟ್ಟು ಆಮೇಲೆ ಮತ್ತೆ ಸಡನ್ ಆಗಿ ಒಂದ್ 6 month ಆದ್ಮೇಲೆ ಓದಿದ್ರೆ ಪ್ರತಿಯೊಂದು ವರ್ಡ್, ಪ್ರತಿಯೊಂದು ಲೈನ್ ಹೊಸದಾಗಿ ಓದ್ತಾ ಇದೀರಾ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಈ ರೀತಿ ರೊಟೀನ್ ನ ನೀವು ಫಾಲೋ ಮಾಡ್ತಾ ಬನ್ನಿ. ನೆಕ್ಸ್ಟ್, ಹೆಲ್ದಿ ಹ್ಯಾಬಿಟ್ಸ್ ಅಂತೂ ಇರ್ಲೇಬೇಕು. ಇದು ಮೇನ್ ಇಂಪಾರ್ಟೆಂಟ್. ಇಷ್ಟೆಲ್ಲ ಫಾಲೋ ಮಾಡ್ತಾ ಇದೀರ ಅಂದ್ರೆ ಮೇನ್ ಫೌಂಡೇಶನ್ ಇರ್ಬೇಕು ನಿಮ್ಮ ಬಾಡಿಯಲ್ಲಿ. ಮೇನ್ ಏನು ಫೌಂಡೇಶನ್ ಅಂತ ಅಂದ್ರೆ ದಟ್ ಈಸ್ ಈಟಿಂಗ್ ಹೆಲ್ದಿ ಫುಡ್. ಇದು ತುಂಬಾ ಸಿಲ್ಲಿ ಅನ್ಸುತ್ತೆ ಕೆಲವೊಬ್ರಿಗೆ ಜಂಕ್ ಫುಡ್ಸ್ ತಿನ್ನೋದನ್ನೇ ತುಂಬಾ ಕೂಲ್ ಅನ್ಸ್ಕೊಳ್ಳೋದು, ಕೂಲ್ ಅನ್ಕೊಂತಿರ್ತಾರೆ. ಆ ರೀತಿ ಅಲ್ಲ, ಎಷ್ಟು ಸಿಂಪಲ್ ಮಿನಿಮಲ್ ಲೈಟ್ ಫುಡ್ ಊಟ ಮಾಡ್ತೀರಾ ಅಷ್ಟು ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಲ್ತ್ ಚೆನ್ನಾಗಿತ್ತು ಅಂತಂದ್ರೆ ಮೈಂಡ್, ಬ್ರೈನ್ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದು ಚೆನ್ನಾಗಿ ವರ್ಕ್ ಮಾಡ್ತು ಅಂದ್ರೆ ಆಟೋಮೆಟಿಕಲಿ ನಿಮ್ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಸೊ ಸ್ಲೀಪಿಂಗ್ ಹ್ಯಾಬಿಟ್ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಳ್ಳಿ, ರೊಟೀನ್ ಕರೆಕ್ಟ್ ಆಗಿ ಇರ್ಲಿ, ಡೈಲಿ ಒಂದು ಟೈಮ್ ನ ಫಿಕ್ಸ್ ಮಾಡ್ಕೊಳ್ಳಿ, ಅದೇ ಟೈಮಿಗೆ ಮಲಗಬೇಕು, ಅದೇ ಟೈಮಿಗೆ ಎದ್ದೇಳ್ಬೇಕು. ನಿದ್ದೆ ಕೆಡ್ಸ್ಕೊಂಡು ಎಲ್ಲ ಓದಿದ್ರೆ ಅದು ಯಾವ್ದಕ್ಕೂ ಯೂಸ್ ಆಗೋದಿಲ್ಲ. ಓಕೆ, ಸೊ ನೀವ್ ಏನು ಬ್ರೈನಿಗೆ ರೆಸ್ಟ್ ಕೊಡ್ತಿರಲ್ಲ ಅದು ನೆಕ್ಸ್ಟ್ ಡೇ ಆಕ್ಟಿವ್ ಆಗಿರಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಓದಿರೋದು ಅದು ಸ್ಟೋರ್ ಮಾಡ್ಕೋಬೇಕಲ್ಲ ಬ್ರೈನ್, ಅದಕ್ಕೂ ಕೂಡ ಟೈಮ್ ಬೇಕು. ನೀವು ಇಡೀ ದಿನ ಹೆಂಗ್ ಆಕ್ಟಿವ್ ಇರ್ತೀರಾ ಅದೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳಕ್ಕೆ ಅಟ್ಲೀಸ್ಟ್ ಅದಕ್ಕೆ 7 hours ಗ್ಯಾಪ್ ಬೇಕೇ ಬೇಕು ಬ್ರೈನ್. ಅದು ನೀವು ಕರೆಕ್ಟ್ ಆಗಿ ಕೊಡ್ಬೇಕು. ಓಕೆ, ಸೊ 6 to 7 hours ಮಿನಿಮಮ್ ನಿಮಗೆ ಬ್ರೇಕ್ ಬೇಕೇ ಬೇಕು ಬ್ರೈನಿಗೆ. ಅದನ್ನ ಕರೆಕ್ಟ್ ಆಗಿ ಕೊಡಿ. ಅಂತಾನೆ ಸೌಂಡ್ ಸ್ಲೀಪ್ ಫಾರ್ 6 to 7 hours ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಸೋಷಿಯಲ್ ಮೀಡಿಯಾನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಅಂತ ಅಂದ್ರೆ, ಸಪೋಸ್ ನೀವು ಯೂಟ್ಯೂಬ್ ಓಪನ್ ಮಾಡ್ತೀರ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಯಾವ ರೀತಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಎಜುಕೇಶನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಂದು ಅಂತ ಹೇಳ್ತಿಲ್ಲ, ನನ್ನ ಚಾನಲ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿಲ್ಲ. ನಿಮಗೆ ಯಾವ್ದಾವ್ದೆಲ್ಲ ಎಜುಕೇಶನ್ ಚಾನಲ್ಸ್ ಗೊತ್ತಿದೆ ಎಲ್ಲದನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಆ ಚಾನಲ್ಸ್ ನೋಡ್ತಾ ಇದ್ರೆ ಅದರದ್ದೇ ವಿಡಿಯೋಸ್ ಬರ್ತಾ ಹೋಗುತ್ತೆ. ನಿಮಗೆ ಗೊತ್ತಿದೆಲ್ಲ, ನಾವು ಯಾವ ರೀತಿ ಸರ್ಚ್ ಮಾಡ್ತೀವೋ ಅದೇ ರೀತಿ ವಿಡಿಯೋಸ್ ಎಲ್ಲ ಬರ್ತಾ ಹೋಗುತ್ತೆ. ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ ಎಜುಕೇಶನ್ ಚಾನಲ್ಸ್ ತುಂಬಾನೇ ಇದೆ, ಪೇಜಸ್ ತುಂಬಾನೇ ಇದೆ, ನಂದೂ ಕೂಡ ಇದೆ. ಓಕೆ, ಸೊ ಅಲ್ಲಿ ನೀವು ಅಂತದನ್ನ ಫಾಲೋ ಮಾಡಿ ಇಟ್ಕೊಂಡಿದೀರಾ ಅಂತಂದ್ರೆ ಏನಾಗುತ್ತೆ, ಅದೇ ರೀತಿ ಫೀಡ್ ಅಲ್ಲಿ ಬರ್ತಾ ಬರುತ್ತೆ. ಸೊ ಸ್ಕ್ರೋಲಿಂಗ್ ಏನೋ ಮಾಡ್ತಾರೆ, ನಿಮಗೇನೋ ಮೊಬೈಲ್ ಟೈಮ್ ಪಾಸ್ ಬೇಕು, ಏನೋ ಒಂದು 10-15 ಮಿನಿಟ್ಸ್ ಆ ಕಡೆ ಏನಾದ್ರೂ ಎಂಟರ್ಟೈನ್ಮೆಂಟ್ ನೋಡ್ತೀರಾ. ಅದಾದ್ಮೇಲೆ ಮತ್ತೆ ವಾಪಸ್ ಏನ್ ಸ್ಕ್ರೋಲ್ ಫೀಡ್ ಅಲ್ಲಿ ನಿಮಗೆ ಏನ್ ಬರ್ಬೇಕು,
ಎಜುಕೇಶನ್ ಕಂಟೆಂಟ್ ಬರಬೇಕು. ಸೊ ಅವಾಗ ಏನಾಗುತ್ತೆ, ನೀವು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಬಗ್ಗೆ ಕಲಿತಾ ಇರ್ತೀರಾ, ಎಲ್ಲೂ ಏನು ಮಿಸ್ ಆಗೋದಿಲ್ಲ. ಸೊ ಈ ರೀತಿ ನೀವು ಏನಾದ್ರು ಹೆಲ್ದಿ ಹ್ಯಾಬಿಟ್, ಫುಡ್ ಆಗಿರ್ಬೋದು, ಸ್ಲೀಪ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಬಗ್ಗೆ ಏನಾದ್ರು ಹೆಲ್ದಿ ಹ್ಯಾಬಿಟ್ ಈ ರೀತಿ ಇಟ್ಕೊಂಡಿದ್ದೀರಾ ಅಂತಂದ್ರೆ, ಅಥವಾ ಕೆಲವೊಬ್ಬರಿಗೆ ಹ್ಯಾಬಿಟ್ ಇರುತ್ತೆ ಹೋಗ್ಬಿಟ್ಟು ಗೇಮ್ಸ್ ಆಡ್ಕೊಂಡು ಬರುವಂತದ್ದು. ಸೊ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್. 10 to 15 ಮಿನಿಟ್ಸ್ ಸ್ವಲ್ಪ ಫಿಸಿಕಲ್ ಎಕ್ಸರ್ಸೈಸ್ ಇದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒನ್ ಡೇ ಅಲ್ಲಿ. ಓಕೆ, ಸೊ ಇದಿಷ್ಟು ಈ ರೀತಿ ಮೇಂಟೈನ್ ಮಾಡ್ಕೊಂತ ಬನ್ನಿ. ಈ ರೀತಿ ಸಣ್ಣ ಸಣ್ಣ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಳ್ಳೋದ್ರಿಂದನೇ ನಿಮಗೆ ದೊಡ್ಡ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಯಾವುದನ್ನು ಮಿಸ್ ಮಾಡಕ್ ಹೋಗ್ಬೇಡಿ. ಸಿಲೆಬಸ್ ಅಂತೂ ನಾನು ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳು, ಯಾವ ರೀತಿ ಚೇಂಜ್ ಆಗಿದೆ. ಅದರಲ್ಲೂ 2026 ಹೊಸ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವೊಂದು ಚೇಂಜಸ್ ಮಾಡಿದ್ದಾರೆ, ಸಣ್ಣ ಸಣ್ಣ ವರ್ಡ್ ಚೇಂಜಸ್ ಮಾಡಿದ್ದಾರೆ. ಸೊ ಓಲ್ಡ್ NCERT ಇಂದ ಏನೇನು ನೋಡ್ಕೋಬೇಕು, ನ್ಯೂ NCERT ಅಲ್ಲಿ ಏನಿದೆ, ಮತ್ತೆ ಇನ್ನೊಂದು ಹೊಸ ನ್ಯೂ NCERT 2026 NCERT ಅಲ್ಲಿ ಏನೇನೆಲ್ಲ ಚೇಂಜ್ ಆಗಿದೆ, ಪ್ರತಿಯೊಂದನ್ನು ನಾನು ಲಿಸ್ಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನಾನು ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ, ಆ ವಿಡಿಯೋನ ನೀವು ಅದನ್ನ ನೋಡಿ. ಸಿಲೆಬಸ್ ಬಗ್ಗೆ ಕ್ಲಾರಿಟಿ ಇರಬೇಕು. ಫಸ್ಟ್ ಆಫ್ ಆಲ್ ಆ ಸಿಲೆಬಸ್ ಏನಿದೆ ಅಂತ ಹೇಳಿ ಬರ್ದು ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಎಲ್ಲಾದ್ರೂ. ಓಕೆ, ನೀವು ಎಲ್ಲಿ ಓದ್ತಿರಲ್ಲ ಅಲ್ಲಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಸಿಲೆಬಸ್ ಬಗ್ಗೆ ಕ್ಲಾರಿಟಿ ಇರಲೇಬೇಕು. ಓದ್ತಾ ಇರ್ಬೇಕಾದ್ರೆ ಅದನ್ನ ನೋಡ್ತಾ ಇರ್ರಿ ಏನೇನಿದೆ ಸಿಲೆಬಸ್ ಅಂತ. ಓಕೆ, ಅದಾದ್ಮೇಲೆ ಅಕಾರ್ಡಿಂಗ್ ಟು ಸಿಲೆಬಸ್ ಯು ಹ್ಯಾವ್ ಟು ಸೆಟ್ ಯುವರ್ ಡೈಲಿ ಟಾಸ್ಕ್, ವೀಕ್ಲಿ ಟಾಸ್ಕ್ ಅಂಡ್ ಮಂತ್ಲಿ ಟಾಸ್ಕ್. ಪ್ರತಿದಿನ ಮಲಗಬೇಕಾದ್ರೆ ರಾತ್ರಿ ಏನ್ ಮಾಡ್ತೀರಾ, ಟು ಡೂ ಲಿಸ್ಟ್ ನ ಸೆಟ್ ಮಾಡ್ಕೊಂತೀರಾ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, don't know how many of you are following and how many you are actually taking help from this daily task. ಇದು ನಿಮಗೆ ಹೆಲ್ಪ್ ಆಗ್ತಾ ಇರುತ್ತೆ. ಯಾರು ಮಾಡಿಲ್ಲ ಅವ್ರು ಇವಾಗ ಫಾಲೋ ಮಾಡಿ ಅಲ್ಲ. ಸೊ ನಾಳೆ ದಿನ ನಾನು ಏನೇನ್ ಓದ್ಬೇಕು, ನಾನು ಏನೇನ್ ವರ್ಕ್ ಮಾಡ್ಬೇಕು ಅಂತಂದೇಳಿ ಇವತ್ತಿನ ದಿನ ನೀವು ಲೀಸ್ಟ್ ಮಾಡಿ ಇಟ್ಕೋಬೇಕು ಮಲಗಕ್ಕೂ ಮುಂಚೆ ರಾತ್ರಿ. ನೆಕ್ಸ್ಟ್ ನಾಳೆ ಆ ಟಾಸ್ಕ್ ಎಲ್ಲ ಮುಗ್ದಿದ್ದಾನ ಅಂತಂದೇಳಿ ಮಲಗಕ್ಕೂ ಮುಂಚೆ ಒಂದ್ಸರಿ ಚೆಕ್ ಮಾಡ್ಬೇಕು. ಮುಗ್ದಿದ್ದಾನೆ ಸಣ್ಣ ಸಣ್ಣದಾಗಿ ಟಿಕ್ ಆಗ್ತಾ ಬನ್ನಿ ಅದ್ರ ಮೇಲೆ. ಮಾಡಕ್ಕಾಗಿಲ್ಲ, ಡೋಂಟ್ ವರಿ, ಯು ವಿಲ್ ಬಿಲ್ಡ್ ಹ್ಯಾಬಿಟ್. ನೆಕ್ಸ್ಟ್ ಡೇ ಮತ್ತೆ ಅದನ್ನ ಫಾಲೋ ಮಾಡಿ. ನೆಕ್ಸ್ಟ್ ಡೇ ಏನೇನು ಟಾಸ್ಕ್ ಇದೆ ಅಂತಂದ್ರೆ ಎಲ್ಲ ಬರ್ದಿಟ್ಕೊಳ್ಳಿ. ಮತ್ತೆ ಹಂಗೆ ಎಷ್ಟೆಷ್ಟು ಆಗಿದೆ ಅಂತಂದೇಳಿ ಚೆಕ್ ಕೂಡ ಮಾಡ್ಕೊಂತ ಬರ್ತೀರಾ. 1 ಮಂತ್ 2 ಮಂತ್ ಆದ್ಮೇಲೆ ಪ್ರತಿಯೊಂದು ಟಾಸ್ಕ್ನು ನೀವು ಕಂಪ್ಲೀಟ್ ಮಾಡ್ತೀರಾ, ಫಿನಿಶ್ ಮಾಡ್ತೀರಾ. ಓಕೆ, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನೋಡಿ, ನೀವು ಯಾವಾಗ ಯಾವಾಗ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತೀರಲ್ಲ, ಅವಾಗ ಕಾನ್ಫಿಡೆನ್ಸ್ ಜಾಸ್ತಿ ಬರ್ತಾ ಇರುತ್ತೆ ನಿಮ್ಮಲ್ಲಿ ನಿಮಗೆ. ಸೊ ಆ ಕಾನ್ಫಿಡೆನ್ಸ್ ನ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಗೊತ್ತಾಗ್ತಿದೆನಾ? ಸೊ ನೆಕ್ಸ್ಟ್ ಮಾಕ್ ಟೆಸ್ಟ್ ಅಂತೂ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇರಿ, ಮಿಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಗೊತ್ತಿದೆಲ್ಲ 2025 ಪೇಪರ್ ಅಂತೂ ನೋಡಿರ್ತೀರಾ, ಬಯಾಲಜಿ ಲೆಂದಿ ಕ್ವೆಶನ್ಸ್ ಇರುತ್ತೆ. ಲೆಂದಿ ಕ್ವೆಶನ್ಸ್ ಇಂದ ನಿಮಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ 1 ಮಿನಿಟ್ ಅಲ್ಲಿ ಸಾಲ್ವ್ ಮಾಡೋದು ಕಷ್ಟ ಅನ್ಸುತ್ತೆ. ಬಯಾಲಜಿಗೆನೆ ನೀವು ಕಂಪ್ಲೀಟ್ ಆಗಿ ಟೈಮ್ ಕೊಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನು ಫಿಸಿಕ್ಸ್ ಕೆಮಿಸ್ಟ್ರಿ ಯಾವಾಗ ಸಾಲ್ವ್ ಮಾಡ್ತೀರಾ? ಸೊ ಹಂಗಾಗಿ ಆದಷ್ಟು ಬಯಾಲಜಿಯಲ್ಲಿ ಕಡಿಮೆ ಟೈಮ್ ಅಲ್ಲಿ ನೀವು ಸಾಲ್ವ್ ಮಾಡ್ಬೇಕು. ಓಕೆ, ಸೊ ಹಂಗಾಗಿ 1 ಮಿನಿಟ್ ಒಳಗಡೆ ಸಾಲ್ವ್ ಮಾಡುವಂತ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಲೆಂದಿ ಕ್ವಶನ್ಸ್ ಇತ್ತು, ಒಂದ್ 4-5 ಸೆಂಟೆನ್ಸ್ ಕೊಟ್ಟಿರ್ತಾರೆ. ಓಕೆ, ಇದರಲ್ಲಿ ಎಷ್ಟು ಸೆಂಟೆನ್ಸ್ ಕರೆಕ್ಟ್ ಇದೆ, ಎಷ್ಟು ಸೆಂಟೆನ್ಸ್ ಫಾಲ್ಸ್ ಇದೆ ಅಂತ ಈ ರೀತಿ ಕ್ವಶನ್ಸ್ ಜಾಸ್ತಿ ಕೊಡ್ತಾ ಇದಾರೆ ಇತ್ತೀಚೆಗೆ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಜಾಸ್ತಿ ಕೊಡ್ತಾರೆ. ಓಕೆ, ಇನ್ನು ಅಸರ್ಷನ್ ರೀಸನ್ ಕ್ವಶನ್ಸ್ ಜಾಸ್ತಿ ಕೊಟ್ಟಿರ್ತಾರೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಟೈಮ್ ತುಂಬಾ ತಗೊಂತಾ ಇರುತ್ತೆ ಸಾಲ್ವ್ ಮಾಡಕ್ಕೆ. ಸೊ ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ಬೇಗ ಏನಾಗುತ್ತೆ ಅಂದ್ರೆ ಸಾಲ್ವ್ ಮಾಡುವಂತ ಎಬಿಲಿಟಿ ಬರುತ್ತೆ. ಒಂದು ಲೈನ್ ನ ಓದಿ ಅರ್ಥ ಮಾಡ್ಕೊಳ್ಳೋ ಅಂತದ್ದು ಟೈಮ್ ಏನಿದೆ ಅಲ್ಲ, ಅದು ತುಂಬಾ ಕಡಿಮೆ ಟೈಮ್ ಅಲ್ಲಿ ಆಗ್ಬೇಕು, ಸೆಕೆಂಡ್ಸ್ ಅಲ್ಲಿ ಆಗ್ಬೇಕು. ಗೊತ್ತಾಗ್ತಿದೆನಾ? ಸೊ ದಿಸ್ ಯು ಹ್ಯಾವ್ ಟು ಬಿಲ್ಡ್. ನೆಕ್ಸ್ಟ್ ರಿಸೋರ್ಸ್ ಅಂತ ಹೇಳಕ್ ಬಂದ್ರೆ ಎಲ್ಲಿಂದ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ಮ್ಯಾಮ್ ಅಂತಂದ್ರೆ MTG ತಗೊಳ್ಳಿ, ಪಿಯರ್ಸನ್ ತಗೊಳ್ಳಿ. ಓಕೆ, ಸೊ ಇದೆಲ್ಲ ಒಳ್ಳೆ ಬುಕ್ ಇದೆ, ಇದರಿಂದ ನೀವು ಸಾಲ್ವ್ ಮಾಡ್ತಾ ಬನ್ನಿ ಕ್ವೆಶನ್ಸ್. ನೆಕ್ಸ್ಟ್ ನೋಟ್ಸ್, ನೀವೇನು ಬರ್ಕೊಂಡಿರ್ತಿರಲ್ಲ, ಕ್ಲಾಸ್ ನೋಟ್ಸ್ ಆಗಿರ್ಬೋದು, ಮತ್ತೆ ನೀವು ಓದ್ಬೇಕಾದ್ರೆ ಏನ್ ನೋಟ್ಸ್ ಮಾಡ್ಕೊಂತಿರಲ್ಲ, ಅದು ರಿವಿಷನ್ ಟೈಮಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಿವಿಷನ್ ಮಾಡ್ಬೇಕಾದ್ರೆ ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ಯಾವ ಕ್ವಶನ್ಸ್ ನಿಮಗೆ ಸಾಲ್ವ್ ಮಾಡಕ್ಕಾಗಿಲ್ಲ ಅದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಅದನ್ನ ಮತ್ತೊಂದ್ಸರಿ ಆ ಕಾನ್ಸೆಪ್ಟ್ ರಿವೈಸ್ ಮಾಡಿ. ನೀವು ಯಾವ್ದು ಚೆನ್ನಾಗಿ ಬಂದಿದೆ ಅದನ್ನ ಮಾರ್ಕ್ ಮಾಡ್ಕೋಬೇಡಿ. ಓಕೆ, ನೀವು ಯಾವ್ದ್ರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ಅದನ್ನ ಮತ್ತೊಂದ್ಸರಿ ಸ್ಟ್ರೆಸ್ ಕೊಟ್ಟು ರಿವಿಷನ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ ಬೇಡ. ಸೊ ರಿವಿಷನ್ ಟೈಮ್ ಅಲ್ಲಿ ಏನ ಮಾಡ್ಬೇಕು ಅಂತಂದ್ರೆ ಯಾವುದು ನಿಮಗೆ ಕಷ್ಟ ಅನಿಸ್ತಾ ಇದೆ ಅದನ್ನ ಜಾಸ್ತಿ ಫೋಕಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಹೈ ವೇಟೇಜ್ ಚಾಪ್ಟರ್ಸ್ ಯಾವ್ದಾವ್ದಿದೆ ಅಂತಾನು ಕೂಡ ನಾನು ವಿಡಿಯೋ ಮಾಡಿದೀನಿ. ಸೊ ನನ್ನ ಚಾನಲ್ ಅಲ್ಲಿ ಏನ್ ಮಾಡಿ ಗೊತ್ತಾ, ಸೊ ನೀಟ್ 2025 ಅಥವಾ KCET 2025 ಅಂತಂದೇಳಿ ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ನಾನು ಶಾರ್ಟ್ ಟ್ರಿಕ್ಸ್ ಆಗಿರ್ಬೋದು, ಓಕೆ, ಸ್ಟ್ರಾಟಜಿ ವಿಡಿಯೋಸ್ ಆಗಿರ್ಬೋದು, ಮತ್ತೆ PYQ ಸಾಲ್ವ್ ಮಾಡಿರೋದಾಗಿರ್ಬೋದು, ಎಲ್ಲದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಆ ವಿಡಿಯೋಸ್ ನ ನೀವು ನೋಡಿ. ಹಾಗೆ ನೀಟ್ 2026 KCET 2026 ಅಂತ ಪ್ಲೇ ಲಿಸ್ಟ್ ಕೂಡ ಇದೆ. ಸೊ ಅದನ್ನು ಕೂಡ ನೋಡ್ತಾ ಬನ್ನಿ. ನೆಕ್ಸ್ಟ್ ನಾನು PYQ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ರೀಸೆಂಟ್ ಆಗಿ ಎವಲ್ಯೂಷನ್ 2016 ಇಂದ 2025 ವರೆಗೂ ಏನೇನು PYQ ಕೇಳಿದ್ದಾರೆ ನೀಟ್ ಅಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೆ.
ಓಕೆ, ಸೊ ಈ ರೀತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮತ್ತೆ ಬೆಲ್ ಐಕನ್ ನ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಬರುತ್ತೆ. ದಿಸ್ ಇಸ್ ಅ ಸ್ಮಾಲ್ ಹ್ಯಾಬಿಟ್ ಯು ಹ್ಯಾವ್ ಟು ಇನ್ಕಲ್ಕೇಟ್ ವಿತ್ ಇನ್ ಯು. ಓಕೆ, ಸೊ ಈ ತರ ಸ್ಮಾಲ್ ಹ್ಯಾಬಿಟ್ಸ್ ಏನು ನೀವು ಇಟ್ಕೊಂಡಿದ್ದೀರಾ, ಸಪೋಸ್ ಈಗ ಬ್ರೇಕ್ ತಗೋಬೇಕು ಓದ್ಬೇಕಾದ್ರೆ ಮಧ್ಯಕ್ಕೆ ಮೊಬೈಲ್ ನೋಡ್ಬೇಕು ಅಂತ ಅಂದಾಗ ಮೊಬೈಲ್ ಓಪನ್ ಮಾಡ್ತೀರಾ, ಯೂಟ್ಯೂಬ್ ಓಪನ್ ಮಾಡ್ತೀರಾ, ಅಲ್ಲಿ ಈ ರೀತಿ ಏನಿರುತ್ತೆ ವಿಡಿಯೋಸ್ ಇರುತ್ತೆ. ಓಕೆ, ಸೊ ಯಾವ್ದೋ PYQ ಸಾಲ್ವ್ ಮಾಡಿರೋ ವಿಡಿಯೋ ಆಗಿರ್ಬೋದು, ಇದನ್ನ ನೀವ್ ಏನ್ ಮಾಡ್ಬೋದು, ಊಟ ಮಾಡ್ತಾ ಮಾಡ್ತಾ ಕೇಳ್ಬೋದು. ಓಕೆ, ಅಥವಾ ವಾಕ್ ಹೋಗಿರ್ತೀರಾ, ವಾಕ್ ಮಾಡ್ತಾ ಮಾಡ್ತಾ ಕೇಳ್ಬೋದು. ಅದ್ರಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಅನ್ಸಿದ್ರೆ ಬಂದ್ಬಿಟ್ಟು ನೋಟ್ ಮಾಡ್ಕೋಬಹುದು. ಸೊ ಈ ರೀತಿ ಸಣ್ಣ ಸಣ್ಣ ಹ್ಯಾಬಿಟ್ಸ್ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್. ನಿಮ್ಮ ಕಮೆಂಟ್ ನೋಡ್ತೀನಿ, ನಿಮ್ಮ ಟಾರ್ಗೆಟ್ಸ್ ಏನಿದೆ ಅಂತ ನೋಡ್ತೀನಿ. ಅದಾದ್ಮೇಲೆ ಫೈನಲ್ ಎಕ್ಸಾಮ್ ಆದ್ಮೇಲೆ ಅಚೀವ್ ಮಾಡಿರ್ತೀರಾ, ಅದನ್ನ ಬಂದು ಎಡಿಟ್ ಮಾಡ್ತೀರಾ. ಸೊ ದಟ್ ಈಸ್ ತುಂಬಾ 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 ನಿಮಗೆ ಹೆಲ್ಪ್ ಆಗೋದಲ್ಲದೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಆಕ್ಚುಲಿ ಮೋಟಿವೇಶನ್ ಫಾರ್ ಮೀ ಆಲ್ಸೋ. ಓಕೆ, ನನ್ನ ಸ್ಟೂಡೆಂಟ್ಸ್ ಈ ರೀತಿ ಚೇಂಜ್ ಆಗಿದ್ದಾರೆ ಅಂತಂದ್ರೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ದೆನ್ ಡೋಂಟ್ ಮಿಸ್ ಸಾಲ್ವಿಂಗ್ PYQ. ಅಂಡ್ ನಾನು ಹೇಳಿದ್ನಲ್ಲ ರಿವಿಷನ್ ರೂಟೀನ್ ಯಾವ ರೀತಿ ಇರಬೇಕು ಅದನ್ನ ಫಾಲೋ ಮಾಡ್ತಾ ಬನ್ನಿ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಗುಡ್ ಲಕ್ ಫಾರ್ ಯರ್ ಪ್ರಿಪರೇಷನ್. ಬೈ.